ಪಾಟೀಲ್ ಫೌಂಡೇಶನ್ ಪರವಾಗಿ ದಿವಂಗತ ಎಸ್ ಪಾಟೀಲ್ ರವರ ಸ್ಮರಣೆಯಲ್ಲಿ ಪ್ರತಿ ವರ್ಷ ಮಾಡುವಂಥ ಕಾರ್ಯಕ್ರಮ ನಾಳೆ ಇದೆ. ಅಲ್ಲಿ ಕರ್ಮಯೋಗಿ ಪ್ರಶಸ್ತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಎಸ್ ಪಾಟೀಲ್ ರವರ ಹೆಸರಿನಲ್ಲಿ. ಅವರು ಒಬ್ಬ ಖ್ಯಾತ ಉದ್ಯಮದಾರರಾಗಿದ್ದರು, ನಮ್ಮ ಎಸ್ ಪಾಟೀಲರು ಹಾಗೂ SR ಪಾಟೀಲರು. ಆಮೇಲೆ ಶಿಕ್ಷಣ ಪ್ರೇಮಿಗಳಾಗಿದ್ದರು, ಸಮಾಜ ಸೇವಕರಾಗಿದ್ದರು, ಸಾಹಿತಿಗಳಿಗೆ, ಕಲಾವಿದರುಗಳಿಗೆ ಪೋಷಕರಾಗಿದ್ದರು. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರ ಸೇವೆ ಅನರ್ಘ್ಯವಾಗಿತ್ತು. ಅದರ ಸ್ಮರಣೆಯಲ್ಲಿ, ಆ ಎಲ್ಲ ಸೇವೆಯ ಸ್ಮರಣೆಯಲ್ಲಿ ನಾವು ಕರ್ಮಯೋಗಿ ಸಾಹಿತ್ಯ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಹೀಗೆ ಜ್ಞಾನ ಪ್ರಸಾರ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ಕೊಡ್ತಾ ಬಂದೀವಿ. ಇದು 3ನೇ ವರ್ಷ. ಈ ವರ್ಷ ಕೂಡ ನಾವು ಅತ್ಯಂತ ಯೋಗ್ಯರನ್ನು ಆರಿಸಿದ್ದೀವಿ. ಇಲ್ಲಿಯ ಮೈಲಾಪುರ ಅವರನ್ನು ಆರಿಸಿದ್ದೀವಿ. ಉದ್ದಿಮೆಯಲ್ಲಿ ಪ್ರೊಫೆಸರ್ ಮಲ್ಲಿಕಾ ಘಂಟಿಯವ್ರನ್ನ, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವ್ರನ್ನ, ಅಪ್ಪಾರಾವ್ ಅಕ್ಕೋಣಿ ಅವ್ರನ್ನ, ಬೀದರದ ಖ್ಯಾತ ಕಲಾವಿದರಾದ ಸೋಮಶೇಖರ್ ಸೋಮಶೆಟ್ಟಿ ಅವರನ್ನು, ಹಿಂಗೆ ನಾವು ಡಾಕ್ಟರ್ PS ಶಂಕರ್ ಅವರು ಇಲ್ಲಿಯ ಭಾಳ ದೊಡ್ಡ ವೈದ್ಯರು, ಹಿಂಗೆ 6 ಜನರನ್ನು ಈ ಸರಿ ನಾವು ಆರಿಸಿದ್ದೀವಿ. ಎಲ್ಲರೂ ಈಗ ಪತ್ರಿಕಾ ಮಿತ್ರರು ಇಲ್ಲಿ ಕೂಡಿದ್ರು, ಎಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸಿದರು. ಮುಂದಿನ ವರ್ಷದಿಂದ ಕಲ್ಯಾಣ ಕರ್ನಾಟಕ ಅಲ್ಲದೆ ಹೊರಗಡೆಯವ್ರನ್ನು ಕೂಡ ಆರಿಸ್ಬೇಕು ನೀವು ಅಂದರು. ಅದನ್ನು ಗಮನದಲ್ಲಿ ಇಟ್ಕೊಂಡಿವಿ. ಮೊದಲು ಈ ಭಾಗದವರಿಗೆ ಕೊಡೋಣ, ಆಮೇಲೆ ಅವ್ರಿಗೆ ಕೊಡೋಣ ಅಂದೀವಿ. ನಾಳೆ ಕಾರ್ಯಕ್ರಮ ಇದೆ, ದಯವಿಟ್ಟು ಎಲ್ಲರೂ ಬಂದು ನಾಳೆ ಸಾಯಂಕಾಲ 4:15ಗೆ ಜಸ್ಟ್ ಕ್ಲಬ್ನಲ್ಲಿದೆ, ಬರಬೇಕು. 4:15 6:30 2 ಗಂಟೆ ಬಂದು ಕಾರ್ಯಕ್ರಮ ಚೆಂದಗೊಳಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.